ಸರ್ ಈಗ ಮಂಟಲಿಂಗೆ ಅವ್ರ ಕೇಸ್ನ ನೀವು ಹೇಳಿದ್ರಿ ಸರ್, ಆ ಕೇಸ್ ನಾನು ನೋಡಿದ್ದೆ. ಅಲ್ಲಿ ಒಂದು ಸಣ್ಣ ಕೂದಲು ಸಿಕ್ಕಿದ್ದು ಸಾಕ್ಷ್ಯ ಆಗಿತ್ತು. ಇಲ್ಲಿ ಆ ಸಾಂದರ್ಭಿಕ ಸಾಕ್ಷ್ಯಗಳು ಏನೆಲ್ಲ ಆಗ್ತವೆ ಅಂತ ಸರ್? ಅಲ್ಲಿ ಒಳಗಡೆ ಈಗ ತನಿಖಾಧಿಕಾರಿಗಳು ಏನೆಲ್ಲ ಸೀಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಬಟ್ ಅಲ್ಲಿ ರಿಪೀಸಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಕಬ್ಣವನ್ನು ಕಾಯಿಸ್ಬಿಟ್ಟು ಎಡಗೈ ಮೇಲೆ 4-5 ಕಡೆ ಸುಟ್ಟಿದ್ದು ಕೂಡ ನಾವು ಫೋಟೋಗಳಲ್ಲಿ ನೋಡಿದ್ದೀವಿ. ಅದೇ ರೀತಿ ಡಾಕ್ಟ್ರು ಕೂಡ PM ಹೊಡೆದಿದ್ದಾರೆ, PM ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಕಬ್ಣ ಸೀಸ್ ಮಾಡಿದ್ದು ಕಬ್ಣ ತೊಗೊಂಡು ಇದರಿಂದ ಮಾಡೋ ಸಾಧ್ಯತೆ ಇದೆ ಅಂತೇಳಿ ಡಾಕ್ಟ್ರ್ ಹತ್ರ ಒಪಿನಿಯನ್ ತಗೊಳ್ಳೋದು ಕೂಡ ತನಿಖಾಧಿಕಾರಿಗಳಿಗೆ ಬಿಟ್ಟಂಥ ವಿಚಾರ. ಮತ್ತು ಅಲ್ಲಿ ರಿಪೀಸ್ ಪಟ್ಟಿಯನ್ನು ಸೀಸ್ ಮಾಡಬೇಕಾಗ್ತದೆ. ಮತ್ತು ಗೋಡೆಗೆ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದ ರಕ್ತದ ಕಲೆ ಇದರ ರಕ್ತದ ಕಲೆ ಮತ್ತು ಅವನಿಗೇನಾರು ಅಲ್ಲಿ ಎಳೆದಾಡಿದಂಥ ಸಂದರ್ಭದಲ್ಲಿ ಮಾಡಿದಂಥ ಕೂದಲಿದ್ರೆ ಕೂದಲು ಸಿಗ್ಬೋದು, ಅಥವಾ ಇನ್ಯಾವುದಾರ ರೀತಿ ಅವನು ಪರ್ಟಿಕ್ಯುಲರ್ಸ್ ಆರೋಪಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ಮೃತ ವ್ಯಕ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಸಾಕ್ಷಿಗಳು ಸಿಕ್ಕಿದ್ರು ಕೂಡ ಅದನ್ನು ನಾವು ಫಿಸಿಕಲ್ ಎವಿಡೆನ್ಸ್ ಅಂತ ಕರಿತೀವಿ. ಆ ಫಿಸಿಕಲ್ ಎವಿಡೆನ್ಸ್ನ ನಾವು ಸಂಗ್ರಹ ಮಾಡಿ ಅದನ್ನು FSL ಕಳಿಸಿ ಇವೆಲ್ಲವೂ ಕೂಡ ಘಟನೆಗೆ ಸಂಬಂಧಪಟ್ಟದ್ದೇವೋ ಇಲ್ವೋ ಅಂತೇಳಿ ನಾವು ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಕೂಡ ನಾವು ಅದನ್ನು ತನಿಖೆಗೆ ಒಳಪಡಿಸಬೇಕಾಗ್ತದೆ. ಸರ್, ಅಟ್ ಎ ಟೈಮ್ ಈ ಫಿಸಿಕಲ್ ಎವಿಡೆನ್ಸ್ ಜೊತೆಗೆ ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಸರ್, ಅಂದ್ರೆ ಮೊಬೈಲ್ ಅಥವಾ CCTV ಇದು ಕೂಡ ಮುಖ್ಯ ಆಗುತ್ತಾ ಸರ್? ಹೇಗೆ? ಖಂಡಿತ ಮುಖ್ಯ ಆಗ್ತದೆ. ತನಿಖೆ ಟೆಕ್ನಿಕಲ್ ಸಾಕ್ಷಿಗಳು ಅಂತ ಅಂದರೆ ಅದೇನಾಗ್ತದೆ, ನಾವು ತನಿಖೆ ಅಂತ ಮಾಡ್ತಾ ಹೋದಾಗೆಲ್ಲ ತನಿಖೆ ಹಂತದಲ್ಲಿ ವಿಸ್ತಾರಗೊಳ್ತಾ ಹೋಗ್ತದೆ. ಆ ತನಿಖೆಯಲ್ಲಿ ವಿಸ್ತಾರಗೊಳ್ತಾ ಹೋದಂಗೆ ಅಲ್ಲಿ ನಾವು ಟೆಕ್ನಿಕಲ್ನ ಒಪಿನಿಯನ್ಗಳನ್ನ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಹಂತವಾಗಿ ಕಲೆಕ್ಟ್ ಮಾಡಬೇಕಾಗ್ತದೆ. ಅದು ನಮ್ಗೆ ಇಂಥದ್ದೇ ಸಿಗ್ತದೆ, ಹೀಗೆ ಟೆಕ್ನಿಕಲ್ ಒಪಿನಿಯನ್ ಹೀಗೆ ಮಾಡಬೇಕು ಅಂತೇಳಿ ನಾವು ಪೂರ್ವ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಪೂರ್ವ ನಿರ್ಧಾರ ಮಾಡೋಕ್ಕೆ ಹೋದರೆ ಅದು ಬೇರೆ ಬೇರೆ ಥರ ಆಗ್ತದೆ. ಆ ಸಂದರ್ಭಕ್ಕೆ ತಕ್ಕಂತೆ ತೊಗೊಳ್ಬೇಕು. ಅಲ್ಲಿ ನಾವು ಆ ತಾಂತ್ರಿಕತೆಗೆ ಅದನ್ನು ಒಳಪಡಿಸಿ ತಾಂತ್ರಿಕ ಸಾಕ್ಷ್ಯವನ್ನು ನಾವು ಅದನ್ನು ಪಡ್ಕೋಬೇಕಾಗ್ತದೆ. ಇದಲ್ಲದೆ ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಆತ ಆಗಿದ್ದಾರೆ, ಈಗ ಬೇಯ್ಲಿಗೆ ಹಾಕ್ತಾರೆ, ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕಾದ್ರೆ ನಮ್ಮ ಪೊಲೀಸ್ನವರು ಸಾಕಷ್ಟು ಸಾಕ್ಷ್ಯವನ್ನು ಸಂಗ್ರಹಿಸ್ಬೋದು. ಯಾಕೆಂತಂದರೆ ಒಬ್ಬ ಆರೋಪಿಗೆ ಸಂಬಂಧಪಟ್ಟಂತೆ ಪ್ರಿಯರ್ ಕಾಂಡಕ್ಟ್ ಅಂತ ಹೇಳ್ತೀವಿ. ಅಂದರೆ ಆರೋಪಿಯ ಇಂದಿನ ನಡವಳಿಕೆಗಳು ಏನೇನೆಲ್ಲ ಇದಕ್ಕೆ ಸಪೋರ್ಟಿಂಗ್ ಆಗ್ತದೆ ಅನ್ನೋದಕ್ಕೆ. ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ಅವ್ರ ಮೇಲೆ ಹಲವಾರು ಪ್ರಕರಣಗಳು ನಾವು ಕೇಳ್ಪಟ್ಟಿದ್ದೀವಿ, ನೋಡ್ಪಟ್ಟಿದ್ದೀವಿ TVಗಳಲ್ಲೂ ಕೂಡ, ಮತ್ತು ಒಂದು FIR ಕೂಡ ಆಗಿದೆ. ಒಂದು ಉದಾಹರಣೆಗೆ ಅವರ ಪತ್ನಿಗೆ ಹೊಡೆದು 29 ದಿವಸ ಜೈಲಲ್ಲಿ ಇದ್ದಿದ್ದು ಕೂಡ ಕೌಂಟ್ ಆಗ್ತದೆ. ಅದೇ ರೀತಿ ಇಲ್ಲಿ ಒಂದು ಸಂದೇಶ್ ಹೋಟ್ಲಲ್ಲೂ ಕೂಡ ಯಾವುದೋ ಒಂದು ಗಲಾಟೆ ಆಗಿದ್ದು ಕೂಡ ಆಗ್ತದೆ. ಪ್ರಕರಣಗಳು ದಾಖಲಾಗದೇ ಇರ್ಬೋದು, ಆದರೆ ನೀವು ಹೇಳ್ದಂಗೆ ಮೊಬೈಲಲ್ಲಿ ಇರ್ತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾದಕ್ಕಂಥ ವಿಚಾರ ಇರ್ಬೋದು, ಅಥವಾ ಪೇಪರ್ ಪ್ರಿಂಟಿಂಗ್ಸ್ ಇರ್ಬೋದು, ಅಥವಾ ಈ ಥರ. ಇನ್ನು ನೆನ್ನೆ ಯಾವುದೋ ಒಂದು ತೋರಿಸ್ತಾಯಿದ್ರು, ಮಹೇಶ್ ಅನ್ನೋರಿಗೆ ನಾಯಿ ಅವರ ಹಸು ಗುದ್ದಿತ್ತು, ನಾಯಿ ಬಿಟ್ಟರು. ಮತ್ತು ಅದೇ ರೀತಿ ಯಾವುದೋ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಇಲ್ಲಿಗಲ್ ವೇನಲ್ಲಿ ಹೋಗಿದ್ರು, ಪ್ರೊಹಿಬಿಟೆಡ್ ಏರಿಯಾದಲ್ಲಿ ಹೋಗಿದ್ರು. ಅಂದರೆ ಇದೇನಾಗ್ತದೆ, ಆರೋಪಿಯ ಮನಸ್ಥಿತಿಯನ್ನು ಬಿಂಬಿಸ್ತದೆ. ಆರೋಪಿ ಹಿಂದೆನೂ ಕೂಡ ಇದೇ ರೀತಿ ಮನಸ್ಥಿತಿಯನ್ನು ಹೊಂದಿದ್ದ ಅನ್ನೋದನ್ನು ಕೂಡ ನಾವು ಅಲ್ಲಿ ಪ್ರೂವ್ ಮಾಡಬೇಕು. ಹಿಂದಿನ ನಡವಳಿಕೆ ಅಂತ ಕರಿತೀವಿ, ಫ್ರೀ ಕಾಂಡಕ್ಟ್ ಅಂತ ಕರಿತೀವಿ. ಈ ಫ್ರೀ ಕಾಂಡಕ್ಟ್ನ ನಾವು ತನಿಖಾಧಿಕಾರಿ ಮತ್ತು ನಮ್ಮ ಏನು ಅಭಿಯೋಜಕರು ನೇಮಿಸ್ತಾರೆ, ಸರ್ಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ, ಇವರೆಲ್ಲವೂ ಕೂಡ ಕೋರ್ಟ್ಗೆ ಮಂದಟ್ ಮಾಡಿದಾಗ ಖಂಡಿತ ಅವ್ರಿಗೆ ಬೇಲಾಗೋದು ಕೂಡ ಕಷ್ಟ ಆಗ್ತದೆ. ಯಾಕೆಂದರೆ ನ್ಯಾಯಾಲಯ ಎಲ್ಲವನ್ನೂ ಗಮನಿಸ್ತದೆ, ಎಲ್ಲವನ್ನೂ ಗಣನೆಗೆ ತಗೊಳ್ತದೆ. ನಾವು ಯಾವುದೇ ಎವಿಡೆನ್ಸ್ ಕೊಟ್ಟರೂ ಕೂಡ ಎಲ್ಲನೂ ಕೂಡ ತಗೊಳ್ತದೆ. ಯಾಕೆಂದರೆ ಅಪರಾಧಿಕ ಮನಸ್ಸು ಯಾವ ಸ್ಟೇಟಸಲ್ಲಿತ್ತು, ಯಾವ ಹಂತದಲ್ಲಿತ್ತು ಅನ್ನೋದು ಕೂಡ ಭಾಳ ಮುಖ್ಯ ಆಗ್ತದೆ. ಒಂದು ಅಪರಾಧ ಮಾಡಬೇಕಾದ್ರೆ ಯಾವ ರೀತಿ ಒಂದು ಪ್ರಚೋದನೆಗೊಳಗಾದ್ನ, ಅಥವಾ ಪ್ಲ್ಯಾನ್ ಮಾಡಿ ಬಂದ ಆತ, ಎಲ್ಲ ತಯಾರಿ ಮಾಡ್ಕೊಂಬಂದ, ಮತ್ತು ಅವನಿಗೆ ಒಂದು ನಾಲೆಡ್ಜ್ ಇರ್ತದೆ. ಈ ಪ್ರಕರಣದಲ್ಲಿ ಅವನು ಹೊಡೆದ್ರೆ ಸಾಯುವಂಥ ಸ್ಥಿತಿ ಇರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.